ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶಿಲ್ಪಾ ಶಿವಮಲ್ಲಪ್ಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ದೇವರೆಲ್ಲಿದ್ದಾನೆ? ದೇವರು ಯಾರು? ಏನು ದೇವರಂದ್ರೆ? ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನ ತುಂಬಾ ಕಾಡ್ತಾ ಇರತ್ತೆ. ಹಾಗಾಗಿ ಒಂದು ದಿನ ಒಂದು ಪುಟ್ಟ ಹುಡುಗ ತನ್ನ ಗುರುವನ್ನ ಕೇಳ್ತಾನೆ, ಗುರುಗಳೇ, ದೇವರೆಲ್ಲಿದ್ದಾನೆ? ಆಗ ಗುರುಗಳು ಹೇಳ್ತಾರೆ, ಈ ಪ್ರಶ್ನೆಗೆ ನೀನೇ ಉತ್ತರವನ್ನ ಕಂಡ್ಕೋಬೇಕು ಅಂತ. ಹಾಗಾಗಿ ಆ ಹುಡುಗ ಹೋಗಿ ಒಂದು ನಿಶ್ಶಬ್ದವಾದ ಜಾಗದಲ್ಲಿ ಕೂತು ಧ್ಯಾನವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಧ್ಯಾನ ಸುಮಾರು ತಿಂಗಳುಗಳು ನಡೆಯುತ್ತೆ. ಕೊನೆಗೆ ಒಂದು ದಿನ ಆ ಹುಡುಗ ತುಂಬಾ ಆನಂದದಿಂದ ಕಣ್ಣನ್ನ ಬಿಟ್ಟು ಬಂದು ಗುರುಗಳಿಗೆ ಹೇಳ್ತಾನೆ, ಗುರುಗಳೇ, ನನಗೆ ದೇವರೆಲ್ಲಿದ್ದಾನೆ ಅಂತ ಗೊತ್ತಾಯ್ತು ಅಂತ. ಆಗ ಗುರುಗಳು ಕೇಳ್ತಾರೆ, ಸರಿ, ಎಲ್ಲಿದ್ದಾನೆ ನಿನ್ನ ದೇವರು ಅಂತ ಕೇಳಿದಾಗ ಆ ಶಿಷ್ಯ ಹೇಳ್ತಾನೆ, ದೇವರು ಬೇರೆ ಎಲ್ಲೂ ಇಲ್ಲ, ನಮ್ಮೊಳಗೆ ನಮ್ಮ ಅಂತರಂಗದಲ್ಲೇ ಕೂತಿದ್ದಾನೆ. ಯಾಕೆ ಅಂತ ನಾನು ಪ್ರಶ್ನೆ ಮಾಡಿದಾಗ ಅವನು ಹೇಳ್ತಾನೆ, ತುಂಬಾ ಹಿಂದೆ ನಾನು ಎಲ್ಲರಿಗೂ ತುಂಬಾ ಸುಲಭವಾಗಿ ಸಿಗ್ತಾ ಇದ್ದೆ. ಆಗ ಮನುಷ್ಯ ತನ್ನ ಮನುಷ್ಯ ಜನ್ಮದ ಮೂಲ ಉದ್ದೇಶವನ್ನ ಮರೆತು ಈ ಬಾಹ್ಯ ಪ್ರಪಂಚದ ಆಸೆಗಳಿಗೆ ಮೊರೆ ಹೋಗ್ತಾನೆ. ಹಾಗೂ ಆ ಆಸೆಗಳನ್ನ ನನಸು ಮಾಡ್ಕೊಳ್ಳೋ ಉದ್ದೇಶದಿಂದ ನನ್ನ ಮೇಲೆ ತುಂಬಾ ಒತ್ತಡವನ್ನ ಇರೋದಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ನಾನು ಬೇಸರಗೊಂಡು ನಾನು ಯೋಚಿಸೋದಕ್ಕೆ ಶುರು ಮಾಡಿದೆ. ಈ ಮನುಷ್ಯನಿಗೆ ಇಷ್ಟು ಸುಲಭವಾಗಿ ಸಿಗೋದ್ರಿಂದಾನೇ ಅವನ ಮೂಲ ಉದ್ದೇಶವನ್ನ ಅವನು ಮರೀತಾ ಇದ್ದಾನೆ. ಹಾಗಾಗಿ ನಾನು ಅಷ್ಟು ಸುಲಭವಾಗಿ ಇವನಿಗೆ ಸಿಗದೆ ಇರುವಂತ ಜಾಗದಲ್ಲಿ ಅಡಗಿಕೊಳ್ಬೇಕು ಅಂತ ಯೋಚಿಸಿದಾಗ ನನಗೆ ಕಾಣಿಸಿದ್ದು ಅವನ ಅಂತರಂಗನೇ. ಹಾಗಾಗಿ ನಾನು ಮನುಷ್ಯನ ಅಂತರಂಗದಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟೆ. ಹಾಗಾಗಿ ಮನುಷ್ಯನನ್ನ ಅಷ್ಟು ಸುಲಭವಾಗಿ ಹುಡ್ಕೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂದರೆ ಅವನು ದೇವರನ್ನ ಯಾವಾಗಲೂ ಹೊರಗಿನ ಪ್ರಪಂಚದಲ್ಲೇ ಹುಡುಕ್ತಾನೆ ಹೊರತು ತನ್ನೊಳಗೆ ತಾನು ಇಳಿದು ನೋಡೋದಿಲ್ಲ ಅಂತ ದೇವರು ನನಗೆ ಹೇಳಿದ್ರು. ಹಾಗಾಗಿ ನಾವೆಲ್ಲರೂ ಆ ದೈವವನ್ನ ಕಾಣಬೇಕು ಅಂತ ಅಂದರೆ ಬಾಹ್ಯ ಪ್ರಪಂಚದಲ್ಲಿ ಹುಡುಕೋ ಬದಲು ನಮ್ಮೊಳಗೆ ನಾವು ಇಳಿಬೇಕು ಗುರುಗಳೇ. ನಮ್ಮ ಅಂತರಂಗವನ್ನ ನಾವು ಕಂಡುಕೊಂಡಾಗ ದೈವ ಸಾಕ್ಷಾತ್ ಪ್ರತ್ಯಕ್ಷ ಆಗ್ತಾನೆ ಅಂತ ಶಿಷ್ಯ ಗುರುಗಳಿಗೆ ಹೇಳ್ತಾನೆ. ಈ ಮಾತನ್ನ ಕೇಳಿದ ಗುರುಗಳು ತುಂಬಾ ಆನಂದ ಪಡ್ತಾರೆ. ಹಾಗಾಗಿ ಸ್ನೇಹಿತರೆ, ಯಾವುದೇ ತೊಂದರೆಗಳಿರ್ಬೋದು, ಯಾವುದೇ ಕಷ್ಟ ಇರ್ಬೋದು, ಎಲ್ಲದಕ್ಕೂ ಉಪಾಯದ ರೂಪದಲ್ಲಿ ದೇವರು ನಮ್ಮೊಳಗೆ ಇರ್ತಾನೆ, ನಮ್ಮ ಅಂತರಂಗದಲ್ಲೇ ಇರ್ತಾನೆ. ನಾವು ಕಣ್ಣನ್ನು ಮುಚ್ಚಿ ಶಾಂತ ಚಿತ್ತರಾಗಿ ಯೋಚಿಸಿದಾಗ ದೈವದ ಜೊತೆಗೆ ಎಲ್ಲ ತೊಂದರೆಗಳಿಗೂ ಪರಿಹಾರ ಕೂಡ ನಮಗೆ ಕಾಣುತ್ತೆ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.